ನಮಸ್ಕಾರ ರೀ ಎಲ್ಲ ಶಾಣೆ ಮಂದಿಗೆ. ನೋಡಿದ್ರಿ ನಿನ್ನೆ ಮ್ಯಾಚ, ಎಂಥ ಮ್ಯಾಚ, ಏನು ಸುದ್ದಿ. ಅದ್ರಾಗ ಬಿದ್ದ ಟೀಮ್ಗಳೆಲ್ಲ RCB ಕೂಡ ತಿಂಡಿಗೆ ಬಿದ್ದುಬಿಟ್ಟಾವ. ಇಂಥದ್ರಾಗ ಟಾಸ್ ಆಯಿತು. ಫಸ್ಟ್ ನಮ್ಮ ರಜತಣ್ಣ ಏನಂತ, ನಾವು 8-10 ಮಂದಿ ಇದೀವಿ ಆಡೋರು, ನಾವು ಚೇಸ್ ಮಾಡ್ತೀವಿ ಅಂಥೇಳಿ ಫೀಲ್ಡಿಂಗ್ ತೊಗೊಂಡು ಅವ್ರು ಬ್ಯಾಟಿಂಗ್ ಬಿಟ್ಟು ಅಲ್ಲಿ ಒಂದು ಮಳೆ ಹಂಗೆ ಕಾಡಾಕತ್ತದ ನಮ್ಮ ಟೈಮಿಗೆ. ಸುಮ್ಮ ರದ್ದಿಗೆ ದ್ಯಾಗ ಹೋಗಿತ್ತಂದ್ರೆ ಅವ್ರಿಗೊಂದು ಪಾಯಿಂಟ್ರ ಬರ್ತಿದ್ದು. ನಾವು ಮತ್ತೆ ಮ್ಯಾಗ ಹೋಗ್ತಿದ್ವಿ. ಏನು ಮಾಡಿದ್ರಿ, ಟೈಮ್ ಸುಮಾರು ಹತ್ತದ, ಏನು ಮಾಡೋಕೆ ಬರೋಂಗಿಲ್ಲ. ಅದಕ್ಕೆ ಅವರು ಬ್ಯಾಟಿಂಗ್ ನೋಡ್ರಿ, ಮಾರ್ಕ್ರ ಮಾಡವ ಈ ಕಡೆ ಪಂತ ಯಾವ ಮ್ಯಾಚ್ನಾಗ ನೋಡಿಲ್ಲ. ನಿನ್ನೆ ಪಂತ ಮ್ಯಾಡ್ಯ ನೋಡಿ ಹೊಸ ಮಂದಿ ನಮ್ಮ ತಿಂಡಿಗೆ ಬಿದ್ದಾರ. ಪೂರಾನ 9 ಮ್ಯಾಚ್ ಏನು ಒಂದು 10-20 ರನ್ ಹೊಡೆದಿಲ್ಲ. ನಿನ್ನೆ ಯಾವ ಆಡ್ದ. ಹಂಗಾಗಿ ಅವರು ಆ ಕಡೆ ಮಾಡಿ 209 ರನ್ ಮಾಡಿದ್ರು. ಅದು DLS ಮೆಥಡ್ ಪ್ರಕಾರ ಅವ್ರಿಗೆ ಒಂದು 4 ರನ್ ಸ್ಪೀಡ್ ಆಡ್ಯಾರ ಅಂತೇಳಿ ಒಂದು 4-5 ರನ್ ಹೆಚ್ಚಿಗೆ ಕೊಟ್ಟರು. 213 ರನ್ ಟಾರ್ಗೆಟ್ ಕೊಟ್ಟರು. ಆಯ್ತು, ಇನ್ನು ಅವರು ನಡಬಾಗ ರೆಸ್ಟ್ ತೊಗೊಂಡು ಊಟ ಗಿಟ ಮಾಡ್ಕೊಂಡು ಬಂದರು. ಬಂದಿಂದ ಅವ ಬೆತ್ತೆಲ್ಲ 3ನೇ ಸಲ ಅವಕಾಶ ಕೊಡೋದಿದ್ದು. ಏನು ಅವಾರ ಒಂದು 20-30 ರನ್ ಹೊಡೆದು ಹೋಗ್ತಾನಂದ್ರೆ ಅವನು ಹೊಡಲಿಲ್ಲ. ಕ್ಯಾಚ್ ದಂಡ್ಯಾಗ ಶಮಿ ಒಂದು ಬೋರ್ ಬಿಟ್ಟಿದ್ದ, ಹೊಳೆ ಶಮಿ ಬೈಲೆ ಕ್ಯಾಚ್ ಪಟ್ಟು ಹೋಗ್ಬಿಟ್ಟ ಬೆತ್ತೆಲ್ಲ. ಹಿಂದೆ ನಮ್ಮ ಕಿಂಗ್ ಚೇಸ್ ಮಾಸ್ಟರ್ ಅವ ನಿಂತಂದ್ರೆ ಏನಾರ ಗದ್ದಲ ಆದಿತ್ತು. ಬಾಲ್ ಬಂದದ, ಅದು ಏನಾಯ್ತು ಅನ್ನೋದೇ ಲೆಕ್ಕನೇ ಹತ್ತಲಿಲ್ಲ. ಅದು ಬೋರ್ಡ್ ಆಗಿಬಿಟ್ಟ ನಮ್ಮ ಕಿಂಗ್. 9 ರನ್ನಿಗೆ 2 ವಿಕೆಟ್. ಫುಲ್ ಟೆನ್ಷನ್ ನಮ್ಗೆ. ಆಯ್ತು, ಇನ್ನೇನು 3-4 ಓವರ್ ಆಲ್ಯಾಗ ಬಂದಾವ, 10-20 ರನ್ ಇಲ್ಲ. ಇದು ಹೆಂಗಪ್ಪ ಲೆಕ್ಕ ಅಂತ ಅನ್ನೋದ್ರಾಗೆ ನಮ್ಮ ಪಡಿಕ್ಕಲ್ಲ ಮತ್ತು ನಮ್ಮ RCBಗೆ ಒಂದು ಲಕ್ಕಿ ಚಾರ್ಮ್ ರಜತ್, ಅದ್ರ ಹೆಸರೇ ರಜತ್ ಐತಿ. ಅಂಥ ಒಂದು ಲಕ್ಕಿ ಚಾರ್ಮ ಭಾಳ ಚಂದ ಬ್ಯಾಟಿಂಗ್ ಆಡ್ದ. ಎಲ್ಲ ಪ್ರಯತ್ನ ಚಂದ ಭದ್ರ ಬುನಾದಿ ಹಾಕಿ ಕೊಟ್ಟರು ಸಹಿತ ಅದು ವರ್ಕೌಟ್ ಆಗಲಿಲ್ಲ. ಅದಕ್ಕೇನದ ಹೊಳ್ಳಿ ಆಮೇಲೆ ಹಿಂದಗಡೆ ನಮ್ಮ ಡೇವಿಡ್ ಇಷ್ಟ ಆಡ್ದ. ಅವಂಗ 10 ಮ್ಯಾಚ್ ಅವಕಾಶ ಕೊಟ್ಟಿವ್ರಿ. ಇವಂಗ ಜಿತೇಶ್ ಶರ್ಮಾಗ ಏನು ಅವ್ನು ಏನದ ಪೇಮೆಂಟ್ ಅವ್ನು ಕೊಟ್ಟು ಕಳಿಸ್ಬಿಟ್ರಿ ನೀವು ಮನೆಗೆ. ಅದು ಏನು ಒಂದು ಮ್ಯಾಚರ ಆಡಿದ್ರೆ ಅದು ಒಂದು ಲೆಕ್ಕಕ್ಕೆ ಬೀಳ್ತದ. ಅವ್ನು ಆಡೋಕೆ ತಯಾರಿಲ್ಲ, ಬರೀ ಅದು ಮೊಬೈಲ್ ನಂಬರ್ ಆಗ್ಯಾವ ಅವನು ಮ್ಯಾಚ್ ಸ್ಕೋರ. ಅದಕ್ಕೇನದ ಕಂಡಾಪಟ್ಟಿ ಕೋಟಿಗಟ್ಟಲೆ ರೊಕ್ಕ ಕೊಟ್ಟು ತೊಗೊಂಡಾರ ಇವನಿಗೆ ಶಪರ್ಡ್ಗೆ. ಏನು ಅದು ಅವಂಗ ಏನು ಒಂದು ಸುಮ್ಮ ಭಾಳ ಬೇಡ್ರಿ, 15-20 ಬಾಲ್ ಆಡಿ 20-22 ರನ್ ಹೊಡಿತಾನಂದ್ರೆ ಇದು ಏನು ಉಪಯೋಗ ಇಲ್ಲಾರ್ದಂಗೆ ಆಗ್ಯದ ತೆಗ್ದ. ಇನ್ನೇನು ಡೇವಿಡ್ ಗೆಲ್ಸಕ್ಕೆ ಪ್ರಯತ್ನ ಮಾಡ್ದ, ಆದ್ರೆ ಆಲಿಲ್ಲ. ಅದು ಆ ಕಡೆ ಮಾಡಿ ಭಾಳ ಸನಿಯಾಗಿ ಬಂದಿದ್ವಿ, ಜರದಾಗ ಹೋಯ್ತು. ಅದಕ್ಕೆ ಮತ್ತೆ ಮುಂದಿನ ಮ್ಯಾಚ್ನಾಗ ರೆಡಿಯಾಗಿ ಬರಮು. ಇನ್ನು ಭಾಳ ಇಲ್ಲರಿ, ಇನ್ನು 4 ಮ್ಯಾಚ್ ಉಳ್ದಾವ. 4ರಾಗ 2 ಹೊಡೆದ್ರೆ ನಾವು ಟೇಬಲ್ ಟಾಪ್ ಹೋಗ್ತೀವಿ. ಅಂದ್ರೆ ಟೇಬಲ್ ಟಾಪ್ ಯಾಕೆ ಬಡ್ದಾಡೋದು ಅಂದ್ರೆ ಡೈರೆಕ್ಟ್ ಪೆನಲ್ಗೆ ಅಲ್ಲಿ ಫಸ್ಟ್ ಸೆಕೆಂಡ್ದಾಗ ಆಡಿಬಿಟ್ಟು ಡೈರೆಕ್ಟ್ ಪೆನಲ್ಗೆ ಹೋಗ್ಬಿಡ್ಬೋದು. ಅದ್ರ ಸಂಬಂಧ ಟೇಬಲ್ ಟಾಪ್ ಬಿಡ್ಬೇಡ್ದಂಗೆ. ಇಲ್ಲ ಅಂದ್ರೆ ಅಲ್ಲಿ ಬಿಡ್ರಿ 3 ನಂಬರ್ 4 ನಂಬರ್ದಾಗ ಕುಂತರು ಅದೇನು ಟೆನ್ಷನ್ ಇಲ್ಲ. 2 ಮ್ಯಾಚ್ ಎಕ್ಸ್ಟ್ರಾ ಆಡಿ ಗೆದ್ದು ಹೋಗ್ಬೇಕಾಗ್ತದ. ಅದ್ರ ಸಂಬಂಧ ನೋಡಮ್ರಿ ಏನೇನು ಆಗ್ತದೆ ಏನೇನಿಲ್ಲ. ಆ ಕಡೆ ಮಾಡಿ ಶಪರ್ಡ ನಮ್ಮ ಇವ ಕರ್ನಾಲ್ ಭಾಳ ಬೆಸ್ಟ್ ಆಡ್ದ. ಶಮಿಗೆ ನೋಡ್ರಿ ಇಲ್ಲಿ ಹ್ಯಾಂಗೆ ಹೊಡೆದ, ಶೌಕ್ 2 6 ಮನೆ ಹೊಡೆದು ಒಂದು ಕಂಟ್ರೋಲಿಗೆ ತಂದಿದ್ರು. ಏನು ಮಾಡೋದು, 5-6 ರನ್ಲೇ ಮ್ಯಾಚ್ ಹೋದ್ರು. ಇರಲಿ, ಭಾಳ ಅದು ನೆಟ್ ರನ್ ರೇಟಿಗೆ ಹೆಲ್ಪ್ ಆಗ್ತದ. ಮತ್ತು ಮುಂದಿನ ಮ್ಯಾಚ್ ರಿವ್ಯೂ ಒಳಗೆ ಸಿಗ್ತೀನಿ ರೀ. ಅಲ್ಲಿವರೆಗೂ ಜೈ RCB.